ಈಗ ಒಂದಿಷ್ಟು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಈ ವಿಚಾರ. ಏನದು? ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ಯಾವಾಗ? ಸಣ್ಣ ಸ್ಕೂಲ್ ಮಕ್ಕಳು 1947 ಅಂತ ಹೇಳ್ತಾರೆ, ಆಗಸ್ಟ್ 15ರಂದು ಅಂತ ಹೇಳಿ. ಆದರೆ RSSನ ಮುಖ್ಯಸ್ಥರು ಈಗ ನೀಡಿರುವಂಥ ಒಂದು ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿದೆ. ಏನದು? ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ದಿನ ಅಂದರೆ 2024 ಜನವರಿ 22ರಂದು ಭಾರತಕ್ಕೆ ಅಸಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಈ ಹೇಳಿಕೆಯನ್ನು ಕೊಟ್ಟರು. ವಿವಾದಕ್ಕೆ ಕಾರಣವಾಯಿತು. ಬಾಲರಾಮನ ಪ್ರಾಣ ಪ್ರತಿಷ್ಠೆ ಮೂಲಕವಾಗಿ ಭಾರತಕ್ಕೆ ಅಸಲಿ ಸಾರ್ವಭೌಮತ್ವ ದಕ್ಕಿದೆ. 1947ರ ನಂತರ ಸಂವಿಧಾನ ರೂಪಿಸಲಾಯಿತು. ಆದರೆ ಒಂದು ಗುರಿಯೊಂದಿಗೆ, ಒಂದು ಉದ್ದೇಶದೊಂದಿಗೆ ದೇಶ ಒಂದಾಗಿರಲಿಲ್ಲ. ಇಡೀ ದೇಶವನ್ನು ಒಂದಾಗಿಸಿದ್ದು ಅಯೋಧ್ಯೆಯ ರಾಮ ಮಂದಿರ ಅಂತ ಮೋಹನ್ ಭಾಗವತ್ ಅವರು ವ್ಯಾಖ್ಯಾನಿಸಿದ್ದಾರೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನವನ್ನ ಪ್ರತಿಷ್ಠಾ ದ್ವಾದಶಿ ಅಂತ ಆಚರಿಸಬೇಕು ಅಂತ RSS ಮುಖ್ಯಸ್ಥ ಕರೆ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ವಿಪಕ್ಷಗಳಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಮೋಹನ್ ಭಾಗವತ್ ಹೇಳ್ತಿರೋದು ತಪ್ಪು. ಮೋಹನ್ ಭಾಗವತ್ ಸೇರಿ ಯಾರೇ ಆಗಲಿ ಬಾಲರಾಮನ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅಂತ ಉದ್ಧವ್ ಶಿವಸೇನೆಯ ಸಂಜಯ್ ರಾವತ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಬ್ರಿಟಿಷರಿಂದ ಭಾರತಕ್ಕೆ ಸ್ವತಂತ್ರ ಸಿಕ್ಕಿರೋ ಸ್ವತಂತ್ರತೆ ಬೇರೆ, ರಾಮ ಮಂದಿರದ ವಿಚಾರದಲ್ಲಿ ಮಾತನಾಡ್ತಾ ಇರುವಂಥ ಸ್ವತಂತ್ರತೆ ಬೇರೆ. ಎರಡೂ ಕೂಡ ಬಹಳ ಬೇರೆ ಬೇರೆ ಇದೆ. ಓಕೆ, ರಾಮ ಮಂದಿರ ಸ್ಥಾಪನೆ ಆಗಿದ್ದು ಮಾತ್ರಕ್ಕೆ ಸ್ವತಂತ್ರ ಸಿಕ್ತು ಅನ್ನೋದೇ ಆದರೆ ಇಲ್ಲಿ ಹಸುವಿನ ಕೆಚ್ಚಲು ಕೊಯ್ಯುವಂಥ ಪ್ರಕರಣವನ್ನಂತ ಕರಿಬೇಕು. ಅದು ಸ್ವತಂತ್ರದಲ್ಲಿ ಸಿಕ್ಕಿರುವಂಥದ್ದ? ಸಿಕ್ಕಿದೆಯಾ ಅದು? ಹಲವು ಕಡೆಗಳಲ್ಲಿ ನಡೆಯುವಂಥ ಗಲಾಟೆಗಳೇನೋದು? ಯಾವುದನ್ನು ಮಾತನಾಡ್ತೀರಾ? ಬ್ರಿಟಿಷರಿಂದ 300-350 ವರ್ಷಗಳಿಂದ ಇದ್ದಂತಹ ಜೀತದಿಂದ ನಾವು ಆಚೆ ಬರಬೇಕಾದ್ರೆ ಆ ಸ್ವತಂತ್ರ ಹೋರಾಟ ಮಾಡಿರೋದನ್ನು ಬೇರೆ, ರಾಮ ಮಂದಿರ ಕಟ್ಟಿರುವಂಥ ಸ್ವತಂತ್ರ ಬೇರೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಬೇಡಿ. ಕಮಾನ್, ಯಾಕಿಂತ ವಿವಾದಗಳಿಗೆ ಹೋಗ್ತೀರಾ? ಎರಡು ಬೇರೆ ಬೇರೆ, ಅದನ್ನು ಭಿನ್ನವಾಗಿ ನೋಡ್ಕೊಳ್ಳಿ. ರಾಮ ಮಂದಿರ ಸ್ಥಾಪನೆ ಆಗಬೇಕಾಗಿದೆ 500 ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬಂದಂಥ ಸಂಘರ್ಷ ಎಲ್ಲಿಗೆ ಬಂದು ತಲುಪಿತ್ತು, ಸ್ವತಂತ್ರ ಹೋರಾಟ ಎಲ್ಲಿಗೆ ಬಂದಿತ್ತು, ಅದು ಬೇರೆ ಬೇರೆ. ಯಾಕಿಂತವೆಲ್ಲ ತಿಳಿದವರೆಲ್ಲ ನೀವು ಹಿಂಗೆ ಮಾತಾಡ್ತೀರಿ, ನಂಗೆ ಅರ್ಥ ಆಗೋದಿಲ್ಲ. ಹಂಗೆ ಮಾತನಾಡಿ ಏನಾಗುತ್ತೆ ಗೊತ್ತಾ, ಕೆಲವರಿಗೆ ಅದ್ರ ಮೇಲೆ ಇರುವಂಥ ವಿಶ್ವಾಸ, ಆಮೇಲೆ ಅದನ್ನು ರಾಜಕೀಯವಾಗಿ ನೋಡೋಕೆ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರದು. ನೀವೆಲ್ಲ ಕೊಡ್ತೀರಾ? ಇನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗುತ್ತಿಗೆದಾರರ ಬಾಕಿ ಬಿಲ್ ಪಾವತಿಸ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳು ಇದೆ. ಬಾಕಿ ಬಿಲ್ ಬಿಡುಗಡೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ನಿನ್ನೆ ಅಷ್ಟೇ ಸಿಡಿದೆದ್ದಿದ್ರು. ಈ ಬೆನ್ನಲ್ಲೇ ಕ್ಯೂನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ಸಹ ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ಗಡುವು ಕೊಟ್ಟಿದೆ. ವೆಂಡರ್ಸ್ ಬಾಕಿ ಬಿಲ್ ಪಾವತಿ ಮಾಡ್ತಾ ಇಲ್ಲ, ಬದಲಿಗೆ 1 ವರ್ಷದಿಂದ ತನಿಖೆಯ ನೆಪದಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ. ನಮಗೆ ಸಹಿಸಲು ಆಗ್ತಾ ಇಲ್ಲ. ನಮ್ಮ ಕಷ್ಟವನ್ನ ಸಚಿವ ಪ್ರಿಯಾಂಕ್ ಖರ್ಗೆ, ಕ್ಯೂನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಆಲಿಸ್ತಾ ಇಲ್ಲ. ಬಾಕಿ ಬಿಲ್ ಪಾವತಿಗೆ 1 ವಾರ ಗಡುವನ್ನ ಕೊಡ್ತೀವಿ, ಅಷ್ಟರಲ್ಲೇ ರಿಲೀಸ್ ಮಾಡಲಿಲ್ಲ ಅಂದ್ರೆ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ವೆಂಡರ್ಸ್ ಅಸೋಸಿಯೇಷನ್ ಬೆದರಿಕೆ ಹಾಕಿದೆ. ನಾವೇನಾದರೂ ಸಾವನ್ನಪ್ಪಿದ್ರೆ ಅದಕ್ಕೆ ಪ್ರಿಯಾಂಕ್ ಖರ್ಗೆ, ಶರತ್ ಬಚ್ಚೇಗೌಡ, ಕ್ಯೂನಿಕ್ಸ್ ಸಿಇಒ ಪವನ್, ಹಣಕಾಸು ವಿಭಾಗದ ನಿಶ್ಚಿತ ಕಾರಣ ಆಗ್ತಾರೆ ಅಂತ ಎಚ್ಚರಿಸಿದ್ದಾರೆ. ಇಲ್ಲ ಅಂದ್ರೆ ನಮಗೆ ದಯಾಮರಣ ನೀಡಿ ಅಂತಲೂ ಕೂಡ ರಾಷ್ಟ್ರಪತಿ ಪ್ರಧಾನಿಗೆ ಮೊರೆ ಇಟ್ಟಿದ್ದಾರೆ. ಆದರೆ ಇದು ಹಿಂದಿನ ಅವಧಿಯದ್ದು, ಸಾಕಷ್ಟು ಅಕ್ರಮ ನಡೆದದ್ದು, ಅದರ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಸಚಿವರ ಹೇಳಿಕೆ. ಅಲ್ಲದೆ ವೆಂಡರ್ಸ್ ಹೀಗೆ ಬ್ಲಾಕ್ ಮೇಲ್ ಮಾಡೋದು ಸರಿಯಲ್ಲ, ಕೆಲವರಿಗೆ ತೊಂದರೆ ಆದರೂ ನಾವು ನಿಯಮ ಪಾಲಿಸಬೇಕಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಬಾಕಿ ಬಿಲ್ ಬಿಡುಗಡೆಗೆ ತನಿಖೆ ಆಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. 50 ಕೋಟಿವರೆಗೂ ಇದೆ ಮೇಡಮ್. ಇನ್ನೂ ಇಲಾಖೆಯಿಂದ ಬರೋದಕ್ಕೆ ತುಂಬ ಹಣ ಇದೆ. ಪ್ರತಿನಿತ್ಯ ಅಲಿತಾ ಇದ್ದೀವಿ. ಹೊಸದಾಗಿ ಅಧ್ಯಕ್ಷರು ಬಂದರು. ಅಧ್ಯಕ್ಷರ ಮನೆಗಂತೂ ನಮ್ಮ ವೆಂಡರ್ಸ್ ಒಂದೊಂದು ಟೀಮ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದಂಥ ದಿನಗಳು ಕೂಡ ಇದ್ದಾವೆ. ಈಗ ನಾವು 1 ವಾರ ಟೈಮ್ ಕೊಟ್ಟಿದ್ದೀವಿ. ಈಗ ಅನಿವಾರ್ಯವಾಗಿ ನಾವು ಯಾರು ಒಬ್ಬೊಬ್ರು ಸಾಯೋದು ಬೇಡ, ಯಾರು ಸತ್ರೆ ಎಲ್ಲರೂ ಸತ್ತು ಬಿಡೋಣ. ಒಬ್ರು ಏನಾದರೂ ಜೀವ ಕಳ್ಕೊಂಡ್ರೆ ಅಥವಾ ಜೀವಕ್ಕೆ ಅಪಾಯ ಮಾಡಿಕೊಂಡ್ರೆ ಅದಕ್ಕೆ ನೇರವಾಗಿ ಹೊಣೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಿಗಮದ ಅಧ್ಯಕ್ಷರಾದಂಥ ಶರತ್ ಬಚ್ಚೇಗೌಡರು, ಪವನ್ ಕುಮಾರ್ MD ಅವರು, ಮತ್ತೆ ಹಣಕಾಸು ಡೈರೆಕ್ಟರ್ ನಿಶ್ಚಿತ್ ಅಂತ ಹೇಳಿ. ಹಿಂದಿನ ಸರ್ಕಾರ ಮಾಡಿರುವಂತ ತಪ್ಪುಗಳಿಗೆ ನಮಗೆ ಶಿಕ್ಷೆ ಆಗೋದು ಬೇಡ. ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು? ನಾವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ, ಅವ್ರಿಗೆ ಕಮಿಷನ್ ಕೇಳಿದೀವಿ ಅಂತ ಬರ್ದಿದಾರ? ಎಲ್ಲೂ ಬರ್ದಿಲ್ಲ. ನಿಯಮಾವಳಿನೇ ಪಾಲನೆ ಮಾಡಬೇಡಿ ನಮ್ಗೆ ದುಡ್ಡು ಕೊಡಿ ಅಂದ್ರೆ ಹೇಗಾಗುತ್ತೆ ಸರ್? ಆದ್ರೆ ಪಾರದರ್ಶಕವಾಗಿ ಮಾಡಬೇಕಾಗುತ್ತೆ. ನೀವು ಯಾವುದೇ ನೋ ಟ್ರಾನ್ಸ್ಪರೆನ್ಸಿ, ನೋ ರೂಲ್ಸ್, ನೋ ರೆಗ್ಯುಲೇಷನ್, ನೋ ಕಾನ್ಸ್ಟಿಟ್ಯೂಷನ್, ನೀವು ದುಡ್ಡು ಕೊಡಿ ಅಂದ್ರೆ ಹೆಂಗ್ ಕೊಡಕ್ಕಾಗುತ್ತೆ? ಒಟ್ಟಾರೆ AGಯ ಅಬ್ಸರ್ವೇಷನ್ ಇರೋಂಥದ್ದು ಹತ್ರ 400 ಕೋಟಿ ಅಷ್ಟು ಹಗರಣ ಇದೆ ಅಂತ ಹೇಳಿ ಎಲ್ಲ ಕಡೆಯಿಂದನೂ ಕೂಡ ನಾವು ಇದನ್ನ ತನಿಖೆ ಮಾಡಬೇಕಾಗುತ್ತೆ. ಕ್ಯೂನಿಕ್ಸ್ ಒಳಗಡೆ ಕೂಡ ಯಾರು ಮಾಡಿದರೆ ಅವ್ರ ಮೇಲೂ ಕೂಡ ಶಿಸ್ತಿನ ಕ್ರಮ ಅದಕ್ಕೆ ತಗೋಬೇಕಾಗುತ್ತೆ. ಯಾರು ಕೆಲವೊಬ್ಬ ವೆಂಡರ್ಗಳು ಇವತ್ತು ಈ ರೀತಿಯಾದಂತಹ ಹಗರಣ ತನಿಖೆಗೊಂದು ಕಾಲ ಮಿತಿ ಇರಬೇಕಲ್ವಾ? ಇವ್ರ ಅವಧಿ ಡೆಡ್ಲೈನ್ ಬೇಕಾಗಿರೋದು. ಬದುಕಕ್ಕಾಗತ್ತೇನ್ರಿ? ಅವ್ರಿಗೆ ಸಾಲ ಇಸ್ಕೊಂಡು ಬಂದು ಗುತ್ತಿಗೆದಾರರು ಇಟ್ಕೊಂಡ್ಬಿಟ್ಟು ಕಾಮಗಾರಿಗಳನ್ನು ಮಾಡ್ಕೊಂಡು ಬಂದಿರ್ತಾರೆ, ಅಲ್ಲಿ ಇಂಟ್ರೆಸ್ಟಿಗೆ ತೊಗೊಂಡು ಬಂದಿರ್ತಾರೆ. ಎಲ್ಲಿಂದ ಕೊಡಬೇಕು ಅವರು? ಒಂದು ಡೆಡ್ಲೈನ್ ಹಾಕೊಳ್ಳಿ, 1 ತಿಂಗಳಲ್ಲಿ ಮುಗಿಸ್ತೀವಿ. ನೀವು 5 ವರ್ಷ ಇರೋವರೆಗೂ ತನಿಖೆ ಮಾಡ್ಕೊಂಡು ಕೂತ್ಕೊಂಡ್ಬಿಡಿ. ಎಲ್ಲಿವರೆಗೂ ಇರಬೇಕು? ಆಯ್ತು, ಮಂತ್ರಿಗಳ ಮೇಲೆ ಎಲ್ಲ ಆರೋಪಗಳು ಬಂದಿರುತ್ತೆ, ತನಿಖೆ ಮಾಡ್ತಿರ್ತಾರೆ ನಿಮ್ಮ ಮಂತ್ರಿಗಳ ಮೇಲೆ.
ನಿಮಗೆ ಬರುವಂಥ ಸಂಬಳವನ್ನು ನಿಲ್ಲಿಸ್ತೀರಾ? ನಿಲ್ಲಿಸಿ ನೋಡೋಣ. ನಿಮಗೆ ಬರುವಂಥ ವೇತನವನ್ನು ಸರ್ಕಾರ ಕೊಡೋದನ್ನು ನಿಲ್ಲಿಸಿ. ನಾನು ತನಿಖೆಗೆ ಒಳಪಡ್ತಾ ಇದ್ದೀನಿ, ತನಿಖೆ ಮುಗಿಯೋವರೆಗೂ ನಾನು ಸಂಬಳ ತಗೊಳ್ಳೋದಿಲ್ಲ ಅಂತ ಹೇಳಿ ನೋಡೋಣ. ಫೆಸಿಲಿಟಿಗಳನ್ನು ತಗೊಳ್ಳೋದಿಲ್ಲ, TADA ತಗೊಳ್ಳೋದಿಲ್ಲ ಅಂತ ಹೇಳಿ ನೋಡೋಣ. ಅದೆಲ್ಲ ನಡೆಯುತ್ತೆ. ಅಲ್ಲಿ ಗುತ್ತಿಗೆದಾರರಿಗೆ ಮಾತ್ರ ಈ ಥರ ಮಾಡ್ಕೊಂಡು ಕೂತ್ಕೊಳ್ತೀರಾ. ಇನ್ನೊಂದಿಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಆಗೋದು ಬೇಡ. ಯಾಕೆ ಅಂತಂದರೆ ಈಗ ಆಗ್ತಾ ಇರುವಂಥ ಅನಾಹುತಗಳೆಲ್ಲ ಪಾಪ ಗುತ್ತಿಗೆದಾರರು ಬಾಯ್ ಬಡ್ಕೊಳ್ತಾ ಇದ್ದಾರೆ. ಅರ್ಧ ಕಾಸಾದರೂ ಹಾಕಿ ತನಿಖೆ ಆಗುವವರೆಗೂ ಬದುಕಬೇಕು ಬೇಡ? ಅವರೆಲ್ಲ ಕುಟುಂಬಗಳಿದ್ದಾವೆ ಅವ್ರದ್ದು. ಇನ್ನು ಕಳೆದ ಕೆಲ ದಿನಗಳಿಂದ ರೂಪಾಯಿ ಮೌಲ್ಯ ಸತತವಾಗಿ ಕುಸಿತದ ಹಾದಿಯಲ್ಲಿರೋದು ಆತಂಕಕ್ಕೆ ಕಾರಣವಾಗಿದೆ. ನಿನ್ನೆ ಒಂದೇ ದಿನ ರೂಪಾಯಿ ಮೌಲ್ಯ ಬರೋಬ್ಬರಿ 55 ಪೈಸೆ ಕುಸಿದಿದೆ. ಡಾಲರ್ ಎದುರು 86 ರೂಪಾಯಿ 59 ರೂಪಾಯಿ, ಈಗ 59 ಪೈಸೆ ಸಾರ್ವಕಾಲಿಕ ಕನಿಷ್ಠಕ್ಕೆ ಕುಸಿದಿತ್ತು. ಇದರ ನಡುವೆ ರೂಪಾಯಿ ಮೌಲ್ಯ ಇವತ್ತು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಇವತ್ತು 21 ಪೈಸೆ ವೃದ್ಧಿಯಾಗಿದೆ. ಆದರೆ ಇದು ಹೀಗೆ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ರೂಪಾಯಿ ಮೌಲ್ಯ ಇನ್ನಷ್ಟು ಕುಸಿಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದರಿಂದ ಆಮದು ವಸ್ತುಗಳ ಬೆಲೆ ದುಬಾರಿ ಆಗಬಹುದು, ಹಣದುಬ್ಬರವು ಕೂಡ ಇನ್ನಷ್ಟು ಹೆಚ್ಚಬಹುದು ಅಂತ ಆತಂಕ ಇದೆ. ಇದು ಸಹಜವಾಗಿ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಸ್ತುತ ದೇಶದ ಆರ್ಥಿಕ ಪರಿಸ್ಥಿತಿಗೆ ಪ್ರಧಾನಿಯವರ ಅಸಮರ್ಥತೆ ಮತ್ತು ಕೆಟ್ಟ ಆರ್ಥಿಕ ನೀತಿಗಳೇ ಕಾರಣ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಮಾಡಿ ದೂಷಿಸಿದ್ದಾರೆ. ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಹಣದುಬ್ಬರ ಬೆಲೆ ಏರಿಕೆ ಪರಿಣಾಮ ಜನಸಾಮಾನ್ಯರ ಬದುಕು ದುರ್ಬಲ ಆಗ್ತಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದಿನ ಕಳೆದಂತೆ ಇಂಡಿಕೂಟದಲ್ಲಿ ಬಿರುಕು ಹೆಚ್ಚಾಗ್ತಾ ಇದೆ. ಮಹಾ ಚುನಾವಣೆಯ ಆಘಾತಕಾರಿ ಸೋಲಿನ ಬೆನ್ನಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವುದಾಗಿ ಉದ್ಧವ್ ಶಿವಸೇನೆ ಘೋಷಣೆ ಮಾಡಿತು. ಇದೀಗ ಇದೇ ಹಾದಿಯಲ್ಲಿ ಶರದ್ ಪವಾರ್ ಬಣದ NCP ಕೂಡ ಹೇಳಿದೆ, ಇಂಡಿಕೂಟ ರಾಷ್ಟ್ರಮಟ್ಟದ ಚುನಾವಣೆಗಳಿಗೆ ಮಾತ್ರ ಸೀಮಿತ. ಅಸೆಂಬ್ಲಿ, ಸ್ಥಳೀಯ ಚುನಾವಣೆಗಳ ಬಗ್ಗೆ ಇಂಡಿಕೂಟದಲ್ಲಿ ಎಂದಿಗೂ ಚರ್ಚೆ ನಡೆಸಿಲ್ಲ ಅಂತ ತಿಳಿಸಿದ್ದಾರೆ. ಈ ಮೂಲಕ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುವ ಸುಳಿವನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ದೆಹಲಿ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದ ಕಾಂಗ್ರೆಸ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಜ್ರಿವಾಲ್ಗೆ ಇಂಡಿಕೂಟ ಬೆಂಬಲವಾಗಿ ನಿಲ್ಲಬೇಕು ಅಂತ ಕರೆ ಕೊಡುವ ಮೂಲಕ ಶರದ್ ಪವಾರ್ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ಭಾರತದ ಸಾರ್ವತ್ರಿಕ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಸಲ್ಲದ ಹೇಳಿಕೆ ನೀಡಿದ ಮೆಟಾ ಮುಖ್ಯಸ್ಥ ಮಾರ್ಕ್ ಜುಕರ್ಬರ್ಗ್ಗೆ ಸಂಸದೀಯ ಸ್ಥಾಯಿ ಸಮಿತಿ ಸಮನ್ಸ್ ಅನ್ನು ಕಳಿಸಲು ಮುಂದಾಗಿದೆ. ಪ್ರಜಾಪ್ರಭುತ್ವ ದೇಶದ ಬಗ್ಗೆ ತಪ್ಪು ಮಾಹಿತಿ ನೀಡಿದ ಅದರ ಪ್ರತಿಷ್ಠೆಗೆ ಮಸಿ ಬಳಿಯಲು ನೋಡಿದ್ರೆ ಸುಮ್ಮನಿರಲ್ಲ. ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಲು ಮೆಟಾ ಸಂಸ್ಥೆ ಸಂಸತ್ಗೆ ಮತ್ತು ದೇಶದ ಜನತೆಯಲ್ಲಿ ಕ್ಷಮೆ ಕೇಳಬೇಕು ಅಂತ ಮಾಹಿತಿ ತಂತ್ರಜ್ಞಾನ ಸಂಸದೀಯ ಸ್ಥಾಯಿ ಸಮಿತಿ ಸದಸ್ಯ ನಿಶಿಕಾಂತ್ ದುಬೆ ಹೇಳಿದ್ದಾರೆ. ಕಳಿಸಲು ಮುಂದೆ ಕಳಿಸಬೇಕು. ಅಲ್ಲಿ ಕುತ್ಕೊಬಿಟ್ಟು ನಮ್ಮ ದೇಶದ ಬಗ್ಗೆ ಏನು ಮಾತಾಡೋದು ಇರೋದು? ಕಳಿಸ್ಬೇಕು, ಉತ್ತರ ಕೊಡಲಿ ಕರೆಕ್ಟಾಗಿ. ಇಲ್ಲದೇ ಇದ್ರೆ ನಮ್ಮ ದೇಶದ ಪ್ರಕಾರ ಏನು ಮಾಡಬೇಕು ಅದಕ್ಕೆ ಮಾಡ್ಕೊಳ್ಳಿ. ಅದಕ್ಕೊಂದಿಷ್ಟು ನಿಯಮಗಳಿದ್ದಾವೆ. ಕಣ್ಕಣಕ್ಕೆ ಬಾಯಿಗೆ ಬಂದು ಇಲ್ಲಿರೋರು ಅಲ್ಲಿ ಇನ್ನೊಂದು ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ರಾಷ್ಟ್ರದ ಬಗ್ಗೆ ಮಾತನಾಡೋದು. ಅಲ್ಲಿರೋರು ಕುತ್ಕೊಂಡು ಯಾಕೆ ಅಂತಂದರೆ ನಮ್ಮವ್ರು ಹೋಗಿ ಮಾತಾಡ್ತಾರಲ್ಲ, ಆ ಸಡಿಲತೆ ಸಿಕ್ಬಿಟ್ಟಿದೆ. ಅದಕ್ಕೆ ಕಂಡುಕೊಂಡವರೆಲ್ಲ ಬಂದು ಇಲ್ಲಿ ನಮ್ಮ ದೇಶದ ಬಗ್ಗೆ ಮಾತನಾಡ್ತಾರೆ. ನಿಮ್ಮ ದೇಶದ ನೋಡ್ಕೊಳ್ಳಿ ಏನಾಗ್ತಾ ಇದೆ ಮೊದಲು. ಯಾವುದೇ ಹೀರೋ ಆಗಲಿ ಕೊನೆಗೊಮ್ಮೆ ಅವರು ಕೂಡ ಬೋರ್ ಹೊಡಿಸ್ಬಿಡ್ತಾರೆ. ಹೀಗಂತ ನಟ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಯೂಟ್ಯೂಬ್ ವಾಹಿನಿಯೊಂದಕ್ಕೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದರಂತೆ. ಸುದೀಪ್ ತಮ್ಮ ರಿಟೈರ್ಮೆಂಟ್ ಪ್ಲಾನನ್ನು ಹಂಚಿಕೊಂಡಿದ್ದಾರೆ. ತನಗಿನ್ನೂ ಸುಸ್ತಾಗಿಲ್ಲ, ಸಾಕು ಅನಿಸಿಲ್ಲ, ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ತಾನು ನಟನೆಯಿಂದ ಹಿಂದೆ ಸರಿಯುವ ಅವಕಾಶ ಇಲ್ಲದಿಲ್ಲ ಅಂದಿದ್ದಾರೆ. ಭವಿಷ್ಯದಲ್ಲಿ ಯಾವುದೇ ಸಪೋರ್ಟಿಂಗ್ ರೀಲ್ ಮಾಡಲು ನನಗೆ ಆಸಕ್ತಿ ಇಲ್ಲ. ಸೆಟ್ನಲ್ಲಿ ಯಾರಿಗೂ ಕೂಡ ಕಾಯೋಕ್ಕೆ ನನಗೆ ಸಾಧ್ಯ ಇಲ್ಲ. ಬದಲಿಗೆ ನಿರ್ದೇಶಕನೋ ನಿರ್ಮಾಪಕನೋ ಆಗಿ ಚಿತ್ರರಂಗದಲ್ಲಿ ಮುಂದುವರಿಯಬಹುದು. ತಾನು ಹೀರೋ ಆಗಿ ಈವರೆಗೂ ಕೂಡ ಮಾಡಿದ ಸಾಧನೆ ಬಗ್ಗೆ ತೃಪ್ತಿ ಇದೆ ಅಂತ ಹಂಚಿಕೊಂಡಿದ್ದಾರೆ. ನಾಟ್ ದ ವರ್ಡ್, ಸುಸ್ತಾಗ್ಬೋದು ಅಷ್ಟೇ. ಬಟ್ ನಿಮಗೆಲ್ಲ ಮಾಡೋದನ್ನು ಕರೆಕ್ಟಾಗಿ ಮಾಡ್ತಾ ಇದ್ರೆ ಸುಸ್ತಲ್ಲಿಂದ ಆಗುತ್ತೆ ಹೇಳಿ. ಐ ಆಮ್ ನಾಟ್ ಸಂಬಡಿ ಟು ರೆಸ್ಟ್ ಲೈಕ್ ದಟ್. ವಿ ಆಲ್ ನೀಡ್ ರೆಸ್ಟ್. ಹೊಟ್ಟೆ ಇದೆ ಅಂತ ಸಿಕ್ಕಾಬಡೆ ತಿನ್ನೋನಲ್ಲ ಅಥವಾ ನಿದ್ದೆ ಮಾಡೋಕ್ಕೆ ಹಾಸಿಗೆ ಇದೆ ಅಂತ ಸುಮ್ಮನೆ ಮಲ್ಗೋನಲ್ಲ ನಾನು. ಸೊ ಐ ಥಿಂಕ್ ವಿ ಆಲ್ ನೀಡ್ ಟು ಡೂ ವಾಟ್ ವಿ ನೀಡ್ ಟು ಡೂ. ರಿಟೈರ್ಮೆಂಟ್ ಆದ್ಮೇಲೆ ಇರುತ್ತಲ್ಲ ಅಷ್ಟು ಅಲ್ಲಿವರೆಗೆ ಯಾಕೆ ರಿಟೈರ್ ಆಗಬೇಕು, ಕೆಲಸ ಮಾಡೋಣ. ಡ್ರಗ್ ಕೇಸ್ನಲ್ಲಿ ನಟಿ ರಾಗಿಣಿ ದ್ವಿವೇದಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟಿಯ ವಿರುದ್ಧ ಯಾವುದೇ ಸಾಕ್ಷ್ಯ ಸಿಗದ ಕಾರಣ ಕೇಸ್ ಖುಲಾಸೆ ಮಾಡಿ ಹೈಕೋರ್ಟ್ ಆದೇಶ ನೀಡಿದೆ. ಡ್ರಗ್ ಮಾಫಿಯಾ ಜೊತೆ ನಂಟು ಆರೋಪದ ಮೇಲೆ ನಟಿ ರಾಗಿಣಿಯನ್ನ 2020ರಲ್ಲಿ ಬಂಧಿಸಲಾಗಿತ್ತು. ಹಲವು ದಿನ ಜೈಲು ವಾಸವನ್ನು ಅನುಭವಿಸಿದ್ರು. ಆದರೆ ಈ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರ ಒದಗಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ಹೇಳಿ ಕೋರ್ಟ್ ಈ ಕೇಸನ್ನ ವಜಾ ಮಾಡಿದೆ. ಇನ್ನು ಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ಭಾರತ ರೂಪಿಸಿದ ಟ್ಯಾಂಕ್ ವಿಧ್ವಂಸಕ ಗೈಡೆಡ್ ಮಿಸೈಲ್ ನಾಗ್ ಮಾರ್ಕ್ 2 ಪರೀಕ್ಷೆ ನಿನ್ನೆಯಷ್ಟೇ ಯಶಸ್ವಿಯಾಗಿತ್ತು. ಇದು 3rd ಜನರೇಷನ್ನ ಫೈರ್ ಆ್ಯಂಡ್ ಫರ್ಗೆಟ್ ಕ್ಷಿಪಣಿಯಾಗಿದೆ. 3ನೇ ಬಾರಿ ನಡೆಸಿದ ಪ್ರಯೋಗ ಕೂಡ ಯಶಸ್ವಿಯಾಗಿದ್ದು ಸೇನೆ ಸೇರೋದೊಂದೇ ಬಾಕಿ ಅಂತ DRDO ತಿಳಿಸಿದೆ. ಇನ್ನು ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ಕಂಪನಿ ದಿಗಂತರ ರೂಪಿಸಿದಂಥ ಮೊದಲ ವಾಣಿಜ್ಯ ಸ್ಯಾಟಲೈಟ್ ಹೊತ್ತಂತಹ ಸ್ಪೇಸ್ ಎಕ್ಸ್ ರಾಕೆಟ್ ಇದು ಇವತ್ತು ಮಧ್ಯರಾತ್ರಿ ಹೊತ್ತಿಗೆ ಕ್ಯಾಲಿಫೋರ್ನಿಯಾದಿಂದ ನಮಕ್ಕೆ ಚಿಮ್ಮುತ್ತೆ. ಅಥವಾ ಚೀನಾ ತನ್ನ ಅಂತರಿಕ್ಷ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಸಮುದ್ರದ ನಡುವಿಂದ ಜೆಲಾಂಗ್ 2 ರಾಕೆಟ್ ಅನ್ನು ಹಾರಿಸಿ 8 ಸ್ಯಾಟಲೈಟ್ಗಳನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ.
ಟೀಂ ಇಂಡಿಯಾ ಸತತವಾಗಿ ಪೇಲವ ಪ್ರದರ್ಶನ ನೀಡ್ತಾ ಇರುವ ಹಿನ್ನೆಲೆಯಲ್ಲಿ ಬಿಸಿಸಿಐ ಎಚ್ಚೆತ್ತಿದೆ, ಆಟಗಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ. ವಿದೇಶ ಪ್ರವಾಸಗಳಿಗೆ ಪತ್ನಿ ಮತ್ತು ಕುಟುಂಬಸ್ಥರನ್ನ ಕರೆದೊಯ್ಯುವಂತಿಲ್ಲ. ಈ ಸಂಬಂಧ 5 ವರ್ಷಕ್ಕೆ ಮೊದಲು ಇದ್ದ ನಿಯಮವನ್ನು ಮರು ಜಾರಿ ಮಾಡಲು ಚಿಂತನೆ ನಡೆಸಿದೆ. ಇನ್ನು ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅಧಿಕಾರಗಳಿಗೆ ಕತ್ತರಿ ಹಾಕಿದೆ. ಇನ್ನು ಮುಂದೆ ಯಾವುದೇ ನಿರ್ಣಯಗಳನ್ನು ಅವರು ಏಕಪಕ್ಷೀಯವಾಗಿ ತೆಗೆದುಕೊಳ್ಳುವಂತಿಲ್ಲ ಅಂತ ಹೇಳಿದೆ. ಗಂಭೀರ್ ಮ್ಯಾನೇಜರ್ ಗೌರವ್ಗೆ ನೀಡಿದ್ದ ಸವಲತ್ತುಗಳನ್ನು ಹಿಂಪಡೆದಿದೆ. ಅಲ್ಲದೆ ಸಹಾಯಕ ಸಿಬ್ಬಂದಿ ಪದವಿ ಅವಧಿಯನ್ನ 3 ವರ್ಷಕ್ಕೆ ಇಳಿಸಲು ಮುಂದಾಗಿದೆ ಎನ್ನಲಾಗಿದೆ. ಈ ಮಧ್ಯೆ ಆಸೀಸ್ ಸರಣಿಯಲ್ಲಿ ಗಮನ ಸೆಳೆದ ಯುವ ಕ್ರಿಕೆಟರ್ ನಿತೀಶ್ ಕುಮಾರ್ ರೆಡ್ಡಿ ಮೊಣಕಾಲು ಮೂಲಕ ತಿರುಪತಿ ಬೆಟ್ಟ ಏರಿ ತಿಮ್ಮಪ್ಪನಿಗೆ ಹರಕೆಯನ್ನ ತೀರಿಸಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ.